ಎಲ್ಲರೂ ಪರೋಪಕಾರಂ ಇದಂ ಶರೀರಂ. ನಾವು ಈ ಪದವನ್ನ ಗೊತ್ತೇ ಇದೆ ನಮಗೆ. ನಾವು ಸುಮಾರು ದಿನಗಳಿಂದ ಎಷ್ಟೋ ವಿಷಯಗಳನ್ನು ತಿಳ್ಕೊಳ್ತಾ ಬರ್ತಿದ್ದೀವಿ. ಅದರಲ್ಲಿ ಇದು ಕೂಡ ಒಂದು ಮುಖ್ಯವಾದಂತಹ ವಿಷಯ. ಪರೋಪಕಾರಂ ಇದಂ ಶರೀರ. ನಾವು ಇಷ್ಟು ದಿನ ಏನ್ ನೋಡಿದ್ವಿ? ನಾವು ದೇಹ ಅಲ್ಲ ಆತ್ಮ ಅಂತ ನೋಡಿದ್ವಿ. ಆದ್ರೆ ಆತ್ಮ ಪದಾರ್ಥ ಅಂತ ಗೊತ್ತು. ಆದ್ರೆ ಈ ದೇಹ ಏತಕ್ಕಾಗೈತೆ? ಹಾಗಾದ್ರೆ ಶರೀರ ಇರ್ಬೇಕು, ಈ ಆತ್ಮ ಬೇಕು ಅಂದ್ರೆ ಶರೀರ ಇರ್ಲೇಬೇಕಲ್ವಾ? ಸೊ ಆತ್ಮ ಎಲ್ಲಿರುತ್ತೆ? ಈ ಶರೀರದ ಒಳಗಡೆ ಇರುತ್ತೆ. ಹಾಗಾದ್ರೆ ಈ ಶರೀರ ಏತಕ್ಕಾಗೈತೆ ಹಂಗಂದ್ರೆ? ಸೊ ಈ ಶರೀರ ಏತಕ್ಕಾಗೈತೆ ನಮಗೆ? ಅದನ್ನ ತಿಳ್ಕೊಬೇಕು ನಾವು. ರುಚಿಯಾಗಿದ್ದನ್ನ ತಿನ್ನೋದಕ್ ಮಾತ್ರ ಇದೆನಾ? ಒಳ್ಳೊಳ್ಳೆದನ್ನ ನೋಡೋದಕ್ಕಾಗಿದೆನಾ? ಅದಕ್ ಮಾತ್ರ ಇದೆನಾ ಈ ದೇಹ? ಅಲ್ಲ. ಪರೋಪಕಾರಂ ಇದಂ ಶರೀರಂ. ಹೆಸರಲ್ಲೇ ಹೇಳ್ತಿದೆ ಪರೋಪಕಾರ. ಈ ಶರೀರ ಇರೋದು ಬೇರೆಯವರಿಗೆ ಉಪಕಾರ ಮಾಡೋದಕ್ಕಾಗಿ. ಒಳ್ಳೆ ತಿಂಡಿ ಇದೆ, ಇಡ್ಲಿ ವಡ ಸಿಗ್ತಿದೆ, ಇಡ್ಲಿ ವಡ ತಿನ್ನೋಣ ಅಲ್ಲ. ಅದ್ಭುತವಾಗಿ ನೋಡೋದಿಕ್ಕಿದೆ, ನೋಡೋಣ ಅಲ್ಲ. ಈ ಶರೀರ ಇರೋದು ಪರೋಪಕಾರ, ಬೇರೆಯವರಿಗೆ ಉಪಕಾರ ಮಾಡೋದಕ್ಕಾಗಿ ಈ ಶರೀರ ಇದೆ. ಬೇರೆಯವರಿಗೆ ಉಪಕಾರ ಮಾಡೋದು, ಆ ಉಪಕಾರ ಮಾಡೋದನ್ನೋದೇ ಎನ್ಲೈಟನ್ಮೆಂಟ್. ನಾವು ಆತ್ಮ ಅಂತ ತಿಳ್ಕೊಂಡಿರ್ತೀವಿ, ಬಟ್ ಈ ದೇಹ ಇರೋದು, ಈ ದೇಹದಿಂದ ಏನ್ ಮಾಡ್ತಾ ಇದ್ದೀವಿ? ಅದೇ ಎನ್ಲೈಟನ್ಮೆಂಟ್. ಆ ಎನ್ಲೈಟನ್ಮೆಂಟ್ ಯಾವಾಗ? ನಾವು ಬೇರೆಯವರಿಗೆ ಉಪಕಾರವನ್ನ ಮಾಡಿದಾಗ. ಯಾವ ರೀತಿಯಲ್ಲಾದ್ರೂ ಉಪಕಾರ ಮಾಡ್ಬೋದು. ಉದಾಹರಣೆ, ಈಗ ತಬಲಾ ನುಡ್ಸೋಕ್ ಬರ್ತಾ ಇರುತ್ತೆ, ಅವ್ರು ಏನ್ ಮಾಡ್ತಾರೆ? ತಬಲಾ ನುಡ್ಸ್ಲೇಬೇಕು. ವಯಲಿನ್ ನುಡ್ಸೋರಿದ್ದಾರೆ, ನಮ್ಮ ಗಣೇಶರು, ಅವ್ರು ವಯಲಿನ್ ನುಡ್ಸ್ಲೇಬೇಕು. ಸೊ ಅಡ್ಗೆ ಮಾಡೋರಿದ್ದಾರೆ, ಅವ್ರಿಗೆ ಅಡ್ಗೆ ಮಾಡೋರು ಏನ್ ಮಾಡ್ಬೇಕು? ಅಡ್ಗೆ ಮಾಡ್ತಾನೇ ಇರ್ಬೇಕು. ಅಲ್ಲಿ ಉಪಕಾರ, ಸಹಾಯ ಅನ್ನೋ ಹೆಸರೇನೆ ಎನ್ಲೈಟನ್ಮೆಂಟ್. ನಾವು ಏನ್ ಮಾಡ್ಬೇಕಿಲ್ಲಿ? ಆ ಸಹಾಯ, ಎನ್ಲೈಟನ್ಮೆಂಟ್ ಅನ್ನೋದೇ ಇಲ್ಲಿ ಸಹಾಯ ಅನ್ನೋದೇ ಎನ್ಲೈಟನ್ಮೆಂಟ್. ನಾವ್ ಯಾವಾಗ್ಲೂ ಮಾಡ್ತಾನೇ ಇರ್ಬೇಕು ಸಹಾಯ. ಸೊ ಈ ಮೂಮೆಂಟ್ ಅಲ್ಲಿ ಮಾಡಿದ್ರೆ ಇನ್ನೊಂದಲ್ಲ, ಯಾವಾಗ್ಲೂ ಮಾಡ್ತಾನೆ ಇರ್ಬೇಕು. ನಾವು ಇವಾಗ ನನಗೆ ಉಸಿರಾಟೋದಕ್ಕೆ ಬೇಕು, ಈಗ ಮಾತ್ರ ಉಸಿರಾಡ್ತೀನಿ, ಸ್ವಲ್ಪ ಹೊತ್ತು ನಿಲ್ಲಿಸ್ತೀನಿ ಅಂತೀವ? ಇಲ್ಲ, ಯಾವಾಗ್ಲೂ ಅದು ನಡೀತಾನೆ ಇರುತ್ತೆ ಸಹಜವಾಗಿ. ಹಾಗೆ ಆತ್ಮಕ್ಕೆ ಏನ್ ಕೊಡ್ತಾ ಇದೀವಿ ತೃಪ್ತಿ, ದೇಹಕ್ಕೆ ಕೂಡ ಹಾಗೇ ಮಾಡ್ಬೇಕು. ಈ ದೇಹಕ್ಕೆ ಕೂಡ ಏನ್ ಮಾಡ್ಬೇಕು? ಯಾವಾಗ್ಲೂ ನಾವು ಸಹಾಯವನ್ನು ಮಾಡ್ತಾನೇ ಇರ್ಬೇಕು. ಸೊ ಹೇಗೆ ನಾವು ಜ್ಞಾನವನ್ನ ಪಡಿತಿರ್ತೀವಿ, ಈ ಸಹಾಯವನ್ನ ಮಾಡಿದಷ್ಟು ನಾವು ವಿಶೇಷ ಜ್ಞಾನದಲ್ಲಿದ್ದೀವಿ ಅಂತ ಅರ್ಥ. ಯಾವಾಗೆಲ್ಲ ನಾವು ಈ ಉಪಕಾರವನ್ನ ಮಾಡ್ತಿದ್ದೀವಿ ಅಂದ್ರೆ ನಾವು ವಿಶೇಷ ಜ್ಞಾನದಲ್ಲಿದ್ದೀವಿ ಅಂತ ಅರ್ಥ. ಸೊ ಎಲ್ಲೋ ಒಂದು ಸ್ಥಳದಲ್ಲಿ ಹೋಗಿರ್ತೀವಿ, ನಾವ್ ಅಲ್ಲಿ ಹೋಗಿ ಸುಮ್ನೆ ಎಲ್ಲೋ ಮೂಲೆಯಲ್ಲಿ ಕೂತ್ಕೊಂಡು ಕೈ ಕಟ್ಕೊಂಡು ಉಗುರು ಕಚ್ತಾ ಕೂತ್ಕೊಂಡ್ರೆ, ಹಾಗೆಲ್ಲ ಕೂತ್ಕೋಬಾರ್ದು. ನಾವು ಏನ್ ಮಾಡ್ಬೇಕು? ಏನು ಮಾಡ್ತಾ ಇಲ್ಲ, ಸುಮ್ನೆ ಉಗುರು ಕಚ್ಕೊಂಡು ಉಗುರು ತಿಂತಾ ಕೂತಿದ್ದೀವಿ. ಹಾಗಾದ್ರೆ ಏನ್ ಮಾಡ್ದಂಗಾಯ್ತು ನೀನ್ ಅಲ್ಲಿಗೆ ಹೋಗಿ? ಯೋಚನೆ ಮಾಡ್ಬೇಕು, ನಾನು ಏತಕ್ಕಾಗಿ ಹೋಗಿದ್ದೀನಿ? ಅಲ್ಲಿ ಹೋಗಿರೋದಕ್ಕೆ ಯಾವ ಸಹಾಯವನ್ನ ನಾನು ಮಾಡಬಲ್ಲೆ ಆ ಜಾಗದಲ್ಲಿ? ಆ ಸಹಾಯವನ್ನ ನಾನು ಮಾಡ್ಬೇಕು. ಸೊ ನೀನಲ್ಲಿ ಉಗುರು ಕಚ್ತಾ ಸುಮ್ನೆ ನೋಡ್ತಾ ಕೂತಿದಿ ಅಂದ್ರೆ ನಿನಗೆ ಜ್ಞಾನ ಇಲ್ಲ ಅಂತ ಅರ್ಥ. ಜ್ಞಾನ ಇಲ್ಲ ಅಂದ್ರೆ ನೋ ಎನ್ಲೈಟನ್ಮೆಂಟ್. ಇನ್ನೊಬ್ಬರಿಗೆ ಸಹಾಯ ಮಾಡೋದೇ ಎನ್ಲೈಟನ್ಮೆಂಟ್. ಈ ದೇಹ ಪರವಾಗಿ ನಾವು ಬೇರೆಯವರಿಗೆ ಸಹಾಯವನ್ನ ಮಾಡಬೇಕು, ಅದು ಎನ್ಲೈಟನ್ಮೆಂಟ್. ನಿನಗೇನ್ ಸಾಧ್ಯನೋ, ಯಾವ ರೀತಿಯ ಸಹಾಯವನ್ನು ಮಾಡೋದಕ್ಕಾಗುತ್ತೆ. ನನಗೆ ಅಡ್ಗೆ ಮಾಡಕ್ ಬರುತ್ತಾ? ಹೋಗಿ ಅಡ್ಗೆ ಮಾಡೋಣ, ಆ ರೀತಿಯ ಸಹಾಯ ಮಾಡಿ. ತರಕಾರಿ ಕಟ್ ಮಾಡಕ್ ಬರುತ್ತಾ? ಓಕೆ, ಅದನ್ನೇ ಮಾಡೋಣ. ಸೊ ನಾನು ಇವತ್ತು ಮಾಡಿದ್ದೀನಿ, ನಾಳೆ ಮಾಡಲ್ಲ. ನಾಳೆ ಮಾಡಿದ್ದೀನಿ, ನಾಡಿದ್ದು ಮಾಡಲ್ಲ. ಅಲ್ವೇ ಅಲ್ಲ. ಪ್ರತಿದಿನ ಪ್ರತಿ ಕ್ಷಣ ನಾವು ಸಹಾಯ ಮಾಡ್ತಾನೆ ಇರ್ಬೇಕು. ಹೇಗೆ ಜ್ಞಾನವನ್ನ ನಾವು ಯಾವಾಗ ಸಹಾಯವನ್ನ ಮಾಡ್ತಾ ಇರ್ತೀವಿ, ನಮ್ಮ ಜ್ಞಾನ
ಅಷ್ಟಿದೆ, ಅಷ್ಟು ವಿಶೇಷವಾಗಿದೆ ಅಂತ ಗೊತ್ತಾಗುತ್ತೆ. ಆಗ ಎನ್ಲೈಟನ್ಮೆಂಟ್ ಅನ್ನೋದು ಗೊತ್ತಾಗುತ್ತೆ. ಸೊ ನಿನ್ನೆ ಮಾಡಿದ್ದೀನಿ ಇವತ್ತು ಯಾಕೆ, ಇವತ್ತು ಮಾಡಿದ್ದೀನಿ ನಾಳೆ ಯಾಕೆ ಅಂದ್ರೆ ಅಲ್ಲ, ಮಾಡ್ತಾನೇ ಇರಬೇಕು. ಅದಕ್ಕೆ ಕೊನೆ ಅನ್ನೋದೇ ಇಲ್ಲ, ಆದಿ ಇಲ್ಲ ಅಂತ್ಯ ಇಲ್ಲ. ಅಂದ್ರೆ ಪ್ರಾರಂಭ ಇಲ್ಲ ಕೊನೆ ಇಲ್ಲ, ಮಾಡ್ತಾನೇ ಇರಬೇಕು. ನೋಡಿ, ನಿಮ್ಮ ದೇಹ ಒಳಗಡೆ ನಾವು ಹೇಳಿದೆ ಆತ್ಮ ಅನ್ನೋದಿದೆ. ಆತ್ಮಕ್ಕೆ ಆದಿ ಅಂತ್ಯ ಇದೆನಾ? ಇಲ್ಲ. ಸೊ ಆತ್ಮ ಮಾಡುವ ಒಂದು ಸಹಾಯಕ್ಕೆ ಆದಿ ಇಲ್ಲ ಅಂತ್ಯ ಇಲ್ಲ ಅಂದ್ರೆ ಎಲ್ಲಿವರೆಗೂ ಮಾಡಬೇಕು ನಾವು? ಆ ಆತ್ಮಕ್ಕೆ ಆದಿ ಇಲ್ಲ ಅಂತ್ಯ ಇಲ್ಲ, ಹಾಗಾದ್ರೆ ಎಲ್ಲಿವರೆಗೂ ಸಹಾಯ ಮಾಡಬೇಕು? ನಾವು ಆತ್ಮ ಅಲ್ವಾ, ಶರೀರ ಪರವಾಗಿ ಸಹಾಯ ಮಾಡಬೇಕು. ಬಟ್ ಆತ್ಮ ಪರವಾಗಿ ಮಾಡ್ತಾನೇ ಇರಬೇಕು. ಆ ಆತ್ಮಕ್ಕೆ ಕೊನೆನೇ ಇಲ್ಲ, ಪ್ರಾರಂಭ ಇಲ್ಲ ಕೊನೆ ಇಲ್ಲ. ಹಾಗಾದ್ರೆ ಈ ಸಹಾಯ ಅನ್ನೋದು ಎಲ್ಲಿವರೆಗೂ ನಾವು ಮಾಡ್ತಾ ಇರಬೇಕು ಅಂದ್ರೆ ಯಾವಾಗ್ಲೂ ಮಾಡ್ತಾನೆ ಇರಬೇಕು. ಅದಕ್ಕೆ ನಮ್ಮ ಗುರುಗಳು ಹೇಳ್ತಾರೆ, ಒಂದು ಉದಾಹರಣೆ, ಅದ್ಭುತವಾದ ಉದಾಹರಣೆ ಕೊಟ್ಟಿದ್ದಾರೆ. ಈ ಧ್ಯಾನ ಮಹಾಚಕ್ರ ಎಲ್ಲಿವರೆಗೂ ನಡೆಯುತ್ತೆ? ಯಾವಾಗ್ಲೂ ನಡೀತಾನೇ ಇರುತ್ತೆ. ನೋಡಿ, ಎಷ್ಟು ವರ್ಷದಿಂದ ನಡ್ಕೊಂಡು ಬರ್ತಾ ಇದೆ ಧ್ಯಾನ ಮಹಾಚಕ್ರ. ಎಷ್ಟೋ ಜನ ಹೇಳ್ತಿದ್ರು ಪತ್ರಿ ಸರ್ ಇದ್ದಾಗ ನಡೀತಾ ಇತ್ತು, ಈಗ ಸರ್ ಇದ್ದಾಗಕ್ಕಿಂತ ಈಗ ಎಷ್ಟು ಇನ್ನೂ ನಡೀತಾ ಇದೆ. ಅಂದ್ರೆ ಇದು ಮುಂದೆನೂ ನಡೀತಾನೆ ಇರುತ್ತೆ. ಹಾಗೆ ಸಹಾಯ ಅನ್ನೋದು ನಾವು ಆವಾಗ್ಲೂ ಮಾಡ್ತಿದ್ವಿ, ಇವಾಗ್ಲೂ ಮಾಡ್ತಿದ್ದೀವಿ, ಮುಂದೆನೂ ಮಾಡ್ತಾನೆ ಇರ್ಬೇಕು. ಆ ಮಾಡುವಂತಹದ್ದೇ ನಮ್ಮ ವಿಶೇಷವಾದಂಥ ಜ್ಞಾನ. ನಾವೆಷ್ಟು ಸಹಾಯ ಮಾಡ್ತೀವಿ ನಮಗೆ ಅಷ್ಟು ವಿಶೇಷವಾದಂತಹ ಜ್ಞಾನ ಇದೆ ಅಂತ ಅರ್ಥ ಆಗುತ್ತೆ. ಎಷ್ಟು ವರ್ಷ? ಸೊ ಈ ಧ್ಯಾನ ಮಹಾಚಕ್ರ ಅನ್ನೋದು ಎಷ್ಟು ವರ್ಷ ನಡೀತಿದೆ? ಪ್ರತಿ ವರ್ಷ ನಡೀತಾನೇ ಇದೆ, ನಡೀತಾನೇ ಇರುತ್ತೆ ಅಲ್ವಾ? ಅದೇ ಇಲ್ಲಿ. ಸೊ ಯಾವಾಗ್ಲೂ ನಾವೇನ್ ಮಾಡ್ಬೇಕು? ಸಹಾಯ ಎಲ್ಲಿವರೆಗೂ ಮಾಡ್ತೀವಿ ಅಂದ್ರೆ ಯಾವಾಗ್ಲೂ ಮಾಡ್ತಾನೇ ಇರ್ಬೇಕು. ಅದಕ್ಕೆ ನಮ್ಮ ಗುರುಗಳು ಹೇಳ್ತಾರೆ, ಜೀವನ ಅಂದ್ರೆ ಏನು ಅಂದ್ರೆ ಎರಡು, ಒಂದು ಸಹಾಯ ಮಾಡುವುದು, ಒಂದು ಸಹಾಯ ಪಡೆಯುವುದು. ನಾವು ಇನ್ನೊಬ್ಬರಿಗೆ ಸಹಾಯವನ್ನ ಮಾಡಬೇಕು, ಇನ್ನೊಬ್ಬರಿಂದ ಸಹಾಯವನ್ನ ಪಡಿಬೇಕು. ನಮ್ಮ ಸಹಾಯವನ್ನ ಎಲ್ಲರೂ ಪಡಿತಾರೆ, ನಾವು ಎಲ್ಲರ ಸಹಾಯವನ್ನ ನಾವು ಪಡಿಬೇಕು. ಇಲ್ಲಿ ಯಾವುದೇ ರೀತಿಯಾದಂತಹ ನಾಚಿಕೆ ಇರಬಾರದು. ನಮ್ಮ ಗುರುಗಳು ಹೇಳೋದು, ನಾಚಿಕೆ ಇಲ್ಲದೆ ಸಹಾಯ ಪಡಿಬೇಕು, ನಾಚಿಕೆ ಇಲ್ಲದೆ ಸಹಾಯ ಮಾಡಬೇಕು. ನಾವು ನಾಚಿಕೆ ಇದೆ ಅಂದಾಗ ನೀವೇನಾಗುತ್ತೆ, ನಿಮ್ಮಲ್ಲಿ ಜ್ಞಾನ ಇಲ್ಲ, ಎನ್ಲೈಟನ್ಮೆಂಟ್ ಆಗಲ್ಲ. ಸೊ ಇವಾಗ ಅಡ್ಗೆ ಮಾಡ್ತಿದ್ದಾರೆ ಅವರು. ಉದಾಹರಣೆ, ನಾವು ಬುದ್ಧ ಪೂರ್ಣಿಮಾ ಹೋಗ್ತೀವಿ, ಧ್ಯಾನ ಮಹಾಚಕ್ರ ಹೋಗ್ತೀವಿ, ಅಲ್ಲಿ ಎಷ್ಟು ಅದ್ಭುತವಾಗಿ ಅಡ್ಗೆ ಮಾಡ್ತಾರೆ. ನಾವೇನಾದ್ರೂ ಸಹಾಯ ಮಾಡಿದೀವ? ಹೋಗಿ ಏನ್ ಮಾಡ್ತೀವಿ? ಚೆನ್ನಾಗಿ ತಿಂತಾ ಇದೀವಿ. ತಿನ್ನೋದಕ್ಕೆ ನಮಗೆ ನಾಚಿಕೆ ಆಗ್ಬೇಕಲ್ವಾ? ಆಗಲ್ಲ. ಯಾಕಂದ್ರೆ ನಮಗ್ ಗೊತ್ತಿದೆ ಅವ್ರು ಮಾಡುವವರು ಮಾಡ್ತಾ ಇದಾರೆ, ನಾವು ತಿನ್ನೋವರು ತಿಂತಾ ಇದ್ದೀವಿ. ಅದೇ ರೀತಿ ಬೆಳಗ್ಗೆ ಧ್ಯಾನ ಮಹಾಚಕ್ರದಲ್ಲಾಗ್ಬೋದು, ಬುದ್ಧ ಪೂರ್ಣಿಮಾದಲ್ಲಾಗ್ಬೋದು, ಎಷ್ಟು ನಮ್ಮ ಧ್ಯಾನ ದಸರಾದಲ್ಲೂ ನೋಡ್ತೀರಾ ನೀವು, ಎಷ್ಟು ಅದ್ಭುತವಾಗಿ ಅಡಿಗೆಯನ್ನ ಮಾಡ್ತಾರೆ. ನಾವು ಅದ್ಭುತವಾಗಿ ಹೋಗಿ ಚೆನ್ನಾಗಿ ತಿಂತೀವಿ, ಚೆನ್ನಾಗಿ ಮಾಡಿದೀರಾ ಅಂತೀವಿ. ಅಂದ್ರೆ ಅವರು ಏನ್ ಮಾಡ್ತಿದ್ದಾರೆ? ಸಹಾಯ. ಅವ್ರದ್ದು ಏನ್ ಕೆಲಸ? ಅಡಿಗೆ ಮಾಡೋದು. ನಾವು ತಿಂತಾ ಇದೀವಿ. ನಮ್ಮ ಸಹಾಯ ತಿನ್ಬಿಟ್ಟು ನಾವೇನ್ ಮಾಡ್ತಿದೀವಿ? ಹೇಳ್ತಾ ಇದೀವಿ. ಹಾಗೆ ಸಂಗೀತವನ್ನು ನುಡಿಸ್ತಾ ಇದ್ದಾರೆ, ನಾವು ನಾಚಿಕೆ ಅಲ್ಲದೆ ಏನ್ ಮಾಡ್ತೀವಿ? ಧ್ಯಾನ ಮಾಡ್ತಾ ಇದೀವಿ. ಅಂದ್ರೆ ಅವ್ರು ಅಷ್ಟು ಕಷ್ಟಪಟ್ಟು ಅವರ ಧರ್ಮ ಏನು, ಅವರ ಸಹಾಯ ಏನು? ಸಂಗೀತವನ್ನ ನಮಗೆ ಕೊಡೋದು. ನಾವು ಧ್ಯಾನವನ್ನ ಮಾಡೋದು. ಆ ಸಹಾಯ ಅನ್ನೋದೇ ಎನ್ಲೈಟನ್ಮೆಂಟ್. ಅವ್ರು ಅಡ್ಗೆ ಮಾಡಿದರೆ ನಾನ್ಯಾಕೆ ತಿನ್ಬೇಕು ಅಂತ ನಾಚಿಕೆ ಪಟ್ಕೊಂಡು ಕೂತಿದ್ರೆ ಆಗುತ್ತಾ? ಇಲ್ಲ. ಸೊ ನಮ್ಮ ಕೈಯಿಂದ ಏನು ಸಾಧ್ಯವೋ ಅದನ್ನ ಮಾಡ್ತಾನೇ ಇರಬೇಕು. ಕೆಲವೊಬ್ರು ಚೆನ್ನಾಗಿ ಗುಡಿಸ್ತಾ ಇರ್ತಾರೆ, ಓಕೆ, ಅವ್ರು ಗುಡಿಸೋದೇ ಅವ್ರ ಕೆಲಸ ಆಗಿರುತ್ತೆ. ಒಬ್ರು ಬಟ್ಟೆ ಚೆನ್ನಾಗಿ ತೊಳಿತಾ ಇರ್ತಾರೆ, ಅವ್ರ ಬಟ್ಟೆ ತೊಳಿಯೋದೇ ಅವ್ರದ್ದು ಒಂದು ಸಹಾಯ. ಅದನ್ನೇ ಮಾಡ್ಲಿ. ಯಾವ್ದು ಚೆನ್ನಾಗಿ ಮಾಡ್ತೀರಾ, ಯಾವ್ದು ಗೊತ್ತಿದೆ ಮಾಡ್ತಾ ಹೋಗೋದೇ ಸಹಾಯ. ನಮ್ಗೆ ಏನ್ ಗೊತ್ತಿರುತ್ತೆ ಅದನ್ನ ನಾವು ಸಹಾಯ ಮಾಡ್ತಾನೆ ಇರ್ಬೇಕು, ಯಾವತ್ತೂ ಕೂತ್ಕೋಬಾರ್ದು. ನಾವು ಹೇಗೆ ಜ್ಞಾನವನ್ನ ಪಡಿತಾ ಇರ್ತೀವಿ ಹಾಗೆ ನಾವು
ಇಲ್ಲಿ ಈ ಸಹಾಯ ಅನ್ನೋದನ್ನ ಮಾಡ್ತಾ ಇರ್ಬೇಕು. ಆತ್ಮಕ್ಕೆ ಹೇಗೆ ಜ್ಞಾನನೋ ದೇಹಕ್ಕೆ ಸಹಾಯ ಅನ್ನೋದು ಮುಖ್ಯ. ಸೊ ನಾವು ಯಾವಾಗ್ಲೂ ಏನು ಸಹಾಯ ಮಾಡ್ತಾನೆ ಇರಬೇಕು, ಸೋಮಾರಿತನ ಇರಬಾರ್ದು. ಈ ದೇಹನ ದಂಡಿಸಿ ನಾವೇನ್ ಮಾಡ್ತಾ ಇರ್ಬೇಕು, ಸಹಾಯ ಮಾಡ್ತಾ ಇರ್ಬೇಕು. ಅದು ಯಾವ ರೀತಿ ಸಹಾಯ ಮಾಡ್ಬೇಕು, ಬಾಯಿ ಮುಚ್ಕೊಂಡು ಕೆಲಸ ಮಾಡ್ಬೇಕು. ನೋಡಿ ಅಲ್ಲಿ ಕೂಡ ಹೇಳಿದ್ದಾರೆ, ನೋ ಕಂಪ್ಲೇಂಟ್. ಅವ್ನು ಸರಿಗ್ ಮಾಡ್ತಿಲ್ಲ, ನಾನು ಮಾಡ್ತಿದ್ದೀನಿ ಅಲ್ಲ, ನಿನಗ್ ಗೊತ್ತಿರೋ ಕೆಲ್ಸವನ್ನ ನೀನ್ ಮಾಡು. ಅವ್ನ್ ಮಾಡ್ತಿಲ್ಲ, ನಾನು ಮಾಡ್ತಿದ್ದೀನಿ, ಅದು ಕೂಡ ಕಂಪ್ಲೇಂಟ್ ಮಾಡಬಾರ್ದು. ನೀನ್ ಮಾಡುವ ಕೆಲಸವನ್ನ ಆನಂದದಿಂದ ಸಂತೋಷದಿಂದ ಮಾಡಬೇಕು. ಅದೇ ವಿಶೇಷ ಜ್ಞಾನ, ಅದು ಎನ್ಲೈಟನ್ಮೆಂಟ್. ಅದು ಬಿಟ್ಬಿಟ್ಟು ನಾವು ಕಂಪೇರ್ ಮಾಡೋದು, ಅವ್ನು ಅದ್ ಮಾಡಿಲ್ಲ ಅದಕ್ಕೆ ನಾನು ಮಾಡಿದ್ದೀನಿ. ಸೊ ಕಂಪ್ಲೇಂಟು ಮಾಡಬಾರ್ದು, ಜಡ್ಜ್ಮೆಂಟು ಮಾಡಬಾರ್ದು. ನಮಗ್ ಗೊತ್ತಿರುವ ಕೆಲಸವನ್ನ ನಾವು ಸಹಾಯವನ್ನ ಮಾಡ್ತಾ ಹೋಗ್ಬೇಕು. ಈಗ ಎಷ್ಟೋ ಜನಕ್ಕೆ ಪುಸ್ತಕ ಬರೆಯೋದು ಗೊತ್ತಿರುತ್ತೆ, ಅವ್ರೇನ್ ಮಾಡ್ಬೇಕು, ಪುಸ್ತಕಗಳನ್ನ ಬರೆಯೋದೇ ಅವ್ರದ್ದು ಒಂದು ಸಹಾಯ. ಸೊ ಯಾರು ಎಷ್ಟು ಸಹಾಯದಲ್ಲಿ ಇರ್ತಾರೋ ಅವರು ಅಷ್ಟು ವಿಶೇಷ ಜ್ಞಾನದಲ್ಲಿದ್ದಾಗೆ. ಸಹಾಯ ಅನ್ನೋದು ನೀವೆಷ್ಟು ಸಹಾಯ ಮಾಡ್ತೀರಿ ನಿಮಗೆ ಅಷ್ಟು ಜ್ಞಾನ ಇದೆ. ನೀವೆಷ್ಟು ಸಹಾಯವನ್ನ ಪಡಿತಾ ಇದ್ದೀರಿ ನಿಮಗೆ ಅಷ್ಟು ಜ್ಞಾನ ಸಂಪಾದಿಸ್ಕೊಳ್ತಾ ಇದ್ದೀರಿ. ಉದಾಹರಣೆ ಮದರ್ ತೆರೇಸಾ ಆಗಿರ್ಬೋದು. ಅವ್ರು ಎಷ್ಟು ಸಹಾಯ ಮಾಡ್ತಿದ್ರು. ಅವ್ರು ಬೇರೆ ಕಂಟ್ರಿ, ಇಂಡಿಯಾದಲ್ಲಿರ್ಬೋದು, ಆಫ್ರಿಕಾ, ಎಲ್ಲೇ ಹೋಗ್ಲಿ ಅವ್ರು ಸಹಾಯ ಮಾಡ್ತಾ ಇದ್ರು. ಅವರೇನು ಸಹಾಯ ಮಾಡೋದೇ ಅವ್ರದ್ದೊಂದು. ಅಂದ್ರೆ ಅವ್ರು ಎಷ್ಟು ಜ್ಞಾನ, ಎಷ್ಟು ಎನ್ಲೈಟೆಂಡ್. ಗಾಂಧೀಜಿ ಸ್ವತಂತ್ರವನ್ನ ಪಡಿಸೋದಕ್ಕೋಸ್ಕರ ಎಷ್ಟೆಲ್ಲ ಮಾಡ್ತಿದ್ರು. ಅವ್ರು ಸ್ವತಂತ್ರ ಪಡಿಸೋದು ಅವ್ರ ಸಹಾಯ. ಹೀಗೆ ಯಾರ್ಯಾರು ಯಾವುದರಲ್ಲಿ ಮಾಡೋದಕ್ಕೆ ಸಾಧ್ಯ ಆಗುತ್ತೋ ಆ ಸಹಾಯವನ್ನ ಮಾಡ್ತಾ ಹೋದ್ರೆ ಅಷ್ಟು ಜ್ಞಾನ ಇರುತ್ತೆ, ಅಷ್ಟು ಬೇಗ ಎನ್ಲೈಟನ್ಮೆಂಟ್. ಸೊ ಈ ಶರೀರ ಏತಕ್ಕಾಗಿ ಇದೆ, ಈ ಶರೀರ ಸಹಾಯ ಮಾಡೋದಕ್ಕಾಗಿ ಇದೆ. ಸಹಾಯ ಮಾಡೋದಕ್ಕಾಗಿ ಇದೆ, ಹೌದು. ಆದ್ರೆ ಈ ಶರೀರದಿಂದ ನೋಡಿ, ತಬ್ಲಾ ನುಡ್ಸೋದು ಈ ಶರೀರದಿಂದ, ತರಕಾರಿ ಕಟ್ ಮಾಡೋದು ಈ ಶರೀರದಿಂದ, ಅಡಿಗೆ ಮಾಡೋದು ಇದೆ, ಊಟಕ್ಕೆ ಬಡಿಸೋದು ಇದೆ. ಸೊ ಏನ್ ಮಾಡಿದ್ರು ಕೂಡ ಈ ಶರೀರದಿಂದನೇ. ಅದಕ್ಕೆ ಈ ಶರೀರ ಇರುವುದು ಪರೋಪಕಾರಕ್ಕಾಗಿ. ನೀವು ಊಟ ಬಡಿಸ್ತಾ ಇದ್ದೀರಾ, ಈ ಶರೀರವನ್ನ ನಾವು ಏತಕ್ಕಾಗಿ ಪಡೆದಿದ್ದೀವಿ ಅಂದ್ರೆ ಪರೋಪಕಾರಕ್ಕಾಗಿ. ಅದಕ್ಕೆ ಹೇಳ್ತಾ ಇರೋದು ಪರೋಪಕಾರಂ ಇದಂ ಶರೀರಂ. ಸೊ ಇಡ್ಲಿ ವಡೆ ನಾವು ತಿಂತೀವಿ, ಪಕ್ಕದವ್ರಿಗೂ ಸಹಾಯ ಮಾಡ್ತಾ ಇರ್ಬೇಕು. ಸೊ ನಿನ್ನ ಸಹಾಯ ನೀನೇನ್ ನಾನು ತಿಂತಾನೆ ಪಕ್ಕದವ್ರಿಗೂ. ಸೊ ನಾನು ತಿಂದಿದ್ದೀನಿ ಆಯ್ತು, ಅವ್ರಿಗೂ ಕೂಡ ನನ್ನ ಕೈಲಾದ್ರೆ ಹೋಗಿ ಅವ್ರಿಗೂ ತಟ್ಟೆಗೆ ಹಾಕ್ಸ್ಕೊಂಬಂದು ಕೊಡ್ಬೋದು, ಅಥವಾ ಅವ್ರು ತಿಂದಿದ್ರೆ ಆ ತಟ್ಟೆಯನ್ನು ತೆಗೆದುಕೊಂಡು ಹೋಗ್ಬೋದು. ನಮಗೆ ಏನು ಸಾಧ್ಯನೋ ಆ ಸಹಾಯವನ್ನ ಪಕ್ಕದವ್ರಿಗೂ ಮಾಡ್ಬೇಕು. ಉದಾಹರಣೆ, ನಮ್ಮ ಪಕ್ಕದಲ್ಲಿ ಇರ್ತಾರೆ. ಸೊ ನಾನು ಈ ಕೈಯಿಂದ ಇಡ್ಲಿ ವಡೆ ತಿಂದೆ, ಈ ಕೈ ಏನ್ ಮಾಡ್ಬೇಕು, ಇಡ್ಲಿ ವಡೆ ತೆಗೆದುಕೊಂಡು ಬಾಯಲ್ಲಿ ಇಟ್ಕೊಂಡು ತಿಂದೆ. ಈ ಕೈ ಏನ್ ಮಾಡ್ತಾ ಇದೆ, ತಿಂತಾ ಇದೆ. ಈ ಶರೀರಕ್ಕೆ ಸಹಾಯ ಮಾಡ್ತಾ ಇದೆ. ಅಂದ್ರೆ ನಾನ್ ತಿಂತಿದ್ದೀನಿ, ನನಗ್ ಸಹಾಯ ಮಾಡ್ಕೊಂತ ಇದ್ದೀನಿ. ನಂತರ ಏನ್ ಮಾಡ್ಬೇಕು, ನಮ್ಮ ಪಕ್ಕದವರ ಬಾಯಿಗೆ ಇಡ್ತೀನಿ, ಇಡ್ಲಿ ವಡೆ ತಿನ್ನಿಸ್ಬೇಕು. ಅವಾಗ ಏನ್ ಮಾಡ್ತಾ ಇದೆ ಅಲ್ಲಿ, ಅವ್ರಿಗೂ ಸಹಾಯ ಮಾಡಿ. ಅಂದ್ರೆ ನನ್ನ ದೇಹಕ್ಕೂ ಸಹಾಯ ಮಾಡ್ಕೋಬೇಕು, ಪಕ್ಕದವ್ರಿಗೂ ಸಹಾಯ ಮಾಡ್ಬೇಕು. ಸೊ ಶರೀರ ನಮ್ಮ ಸಹಾಯಕ್ಕೆ ಮತ್ತು ಪಕ್ಕದವರ ಸಹಾಯಕ್ಕೆ ಎರಡಕ್ಕೂ ಇದೆ. ನಮ್ಮ ಒಂದು ಇದಕ್ಕೆ ನಾವು ಬಳಸ್ಕೊಂತೀವಿ, ಬಟ್ ಪರೋಪಕಾರ, ಬೇರೆಯವರಿಗೆ ಸಹಾಯ ಮಾಡೋದು, ಅದಕ್ಕೆ ಈ ಶರೀರ ಎಷ್ಟು ಸಾಧ್ಯನೋ ಅಷ್ಟು. ಸೊ ಅದಕ್ಕೆ ನಮ್ಮ ಗುರುಗಳು ಒಂದು ಚಿಕ್ಕ ಕಥೆಯನ್ನು ಹೇಳ್ತಾರೆ. ನಮಗೆಲ್ಲ ಗೊತ್ತಿದೆ. ಸೊ ಇಲ್ಲಿ ವೇದವ್ಯಾಸರು ಒಂದು ಏನನ್ನ ಬರೆದಿದ್ದಾರೆ ನಮಗೆಲ್ಲ ಗೊತ್ತಿದೆ. ಓಕೆ, ಸೊ ಇಲ್ಲಿ ಮಹಾಭಾರತವನ್ನ ಬರೆದಿದ್ದಾರೆ. ಅದನ್ನು ನಮ್ಮ ಗುರುಗಳು ಇಲ್ಲಿ ಒಂದು ಚಿಕ್ಕ ಕಥೆಯಾಗಿ ನಮಗೆ ತಿಳಿಸಿದ್ದಾರೆ. ಸೊ ಅವರು ಒಂದು ಅವರಲ್ಲಿರುವಂತಹ ಪಾಂಡಿತ್ಯವನ್ನೆಲ್ಲ ಸೇರ್ಬಿಟ್ಟು ಏನ್ ಮಾಡ್ತಾರೆ, ಒಂದು ಪುಸ್ತಕವನ್ನ ಬರೀತಾರೆ, ಅದನ್ನು ಪಬ್ಲಿಷ್ ಮಾಡ್ತಾರೆ.
ಅದರ ಹೆಸರು ನಮಗೆಲ್ಲ ಗೊತ್ತಿದೆ. ಅದು ಇಷ್ಟು ದಪ್ಪ ಇರುತ್ತೆ. ಅದು ಮಹಾಭಾರತ ಅಂತ ಚಿಕ್ಕ ಕಥೆಯಾಗಿ ಹೇಳ್ತಾ ಇದ್ದಾರೆ. ಓಕೆ. ಆ ಆ ಮಹಾಭಾರತ ದೊಡ್ಡ ಪುಸ್ತಕ ಪಬ್ಲಿಷ್ ಆಗಿದೆ. ಟಿವಿಲೆಲ್ಲ ಬರ್ತಿರುತ್ತೆ. ಹೀಗೆ ವೇದವ್ಯಾಸರು ಇಷ್ಟು ಅದ್ಭುತವಾದ ಪುಸ್ತಕವನ್ನ ಬರೆದಿದ್ದಾರೆ, ಪಬ್ಲಿಷ್ ಆಗಿದೆ ಅಂತೆಲ್ಲ ಹೇಳ್ತಾ ಇರ್ತಾರೆ. ಓಕೆ. ಆವಾಗ ಅದೆಲ್ಲ ಆದ ನೆಕ್ಸ್ಟ್ ಡೇಗೆ ವೇದವ್ಯಾಸರು ಏನ್ ಮಾಡ್ತಾ ಇರ್ತಾರೆ, ರಸ್ತೆಯಲ್ಲಿ ನಡ್ಕೊಂಡು ಹೋಗ್ತಾ ಇರ್ತಾರಂತೆ. ಎದುರುಗಡೆ ಒಬ್ಬ ಗೂಢಾಚಾರಿ ಬರ್ತಾರೆ. ಸೊ ಆ ಗೂಢಾಚಾರಿ ಬಂದು ಆವಾಗ ವೇದವ್ಯಾಸರಿಗೆ ನಮಸ್ಕಾರ ಅಂತ ಹೇಳ್ತಾರಂತೆ. ಗೂಢಾಚಾರಿ ಹೇಳ್ತಾರೆ. ಆವಾಗ ವೇದವ್ಯಾಸರು ನಮಸ್ಕಾರ ಅಂತ ಹೇಳ್ತಾರಂತೆ. ಆಗ ಗೂಢಾಚಾರಿ ಹೇಳ್ತಾರಂತೆ, ಗುರುಗಳೇ, ನಾನು ನಿನ್ನೆ ಎಲ್ಲಾ ಕಡೆಯಿಂದ ಕೇಳ್ತಾ ಇದ್ದೆ, ನೀವೇನೋ ಒಂದು ದೊಡ್ಡ ಪುಸ್ತಕವನ್ನ ಬರ್ದಿದ್ದೀರಂತಲ್ಲ, ಏನದು ಅಂತ ಕೇಳ್ತಾರಂತೆ. ಸೊ ವಾಕಿಂಗ್ ಹೋಗ್ತಾ ಇರ್ಬೇಕಾದ್ರೆ ಅವ್ರು ಕಂಡಾಗ ಈಗ ಕೇಳ್ತಾರೆ. ಸೊ ಅವ್ರು ಆ ಕಡೆಯಿಂದ ಈ ಕಡೆ ಓಡಾಡ್ತಿರ್ಬೇಕಾದ್ರೆ ನಿಂತ್ಕೊಂಡು ಒಂದ್ಸರಿ ಕೇಳ್ತಾರೆ ಆ ಗೂಢಾಚಾರಿ. ಅವಾಗ ಹೇಳ್ತಾರೆ, ಏನದು ಅಂತ ಕೇಳ್ತಾರೆ. ಅದೇನದು ಅಂತ ಕೇಳಿದಾಗ ಆವಾಗ ಅದು ಒಂದು ಪುಸ್ತಕ, ಅದರಲ್ಲಿ ಅದ್ಭುತವಾದ ವಿಷಯಗಳನ್ನ ಬರೆದಿದ್ದೀನಿ ಅಂತ ಹೇಳ್ತಾರೆ. ಅವಾಗ ಆ ಗೂಢಾಚಾರಿ ಹೇಳ್ತಾನೆ, ಗುರುಗಳೇ, ನನಗೆ ಆ ಪುಸ್ತಕವನ್ನ ಓದೋದಕ್ಕೆ ಬರೋದಿಲ್ಲ, ನೀವೇನನ್ನ ಬರ್ದಿರ್ಬೋದು ಅದರಲ್ಲಿ, ದಯವಿಟ್ಟು ನನಗೆ ಅದನ್ನ ತಿಳಿಸ್ಬೋದಾ ಅಂತ ಹೇಳ್ತಾರೆ. ಅವಾಗ ವೇದವ್ಯಾಸರು ಹೇಳ್ತಾರೆ, ಹೌದಾ, ಆಯ್ತು ಅಂತ. ಅವಾಗ ಅವರು ವೇದವ್ಯಾಸರು ಹೇಳ್ತಾರೆ, ಅದರಲ್ಲಿ ಏನೂ ಇಲ್ಲ, ಅದರಲ್ಲಿ ಇರೋದು ಎರಡೇ ಪಾಯಿಂಟ್, ಎರಡೇ ವಿಷಯಗಳು ಅದರಲ್ಲಿರೋದು. ಉಪಕಾರ ಮಾಡು, ಅಪಕಾರ ಮಾಡಬೇಡ. ನೀನು ಇನ್ನೊಬ್ರಿಗೆ ಉಪಕಾರ ಮಾಡು, ಅಪಕಾರ ಮಾಡಬೇಡ. ಈ ಎರಡೇ ಪಾಯಿಂಟ್ಸು. ಅವಾಗ ಹೇಳ್ತಾನೆ ಗೂಢಾಚಾರಿ, ಈ 2 ಪಾಯಿಂಟ್ ಹೇಳೋದಕ್ಕೆ ಇಷ್ಟು ದಪ್ಪ ಪುಸ್ತಕ ಬರ್ದಿದ್ದೀರಾ ಅಂತ. ಅಂದ್ರೆ ಆ ವಿಷಯಗಳನ್ನ ನಾವು ಹೇಗೆ ಅರ್ಥ ಮಾಡ್ಕೋಬೇಕು, ನಾವು ಹೇಗೆ ಅದನ್ನ ಅರ್ಥ ಮಾಡ್ಕೋಬೇಕು ಅನ್ನೋದಕ್ಕೆ ಇಷ್ಟೆಲ್ಲ ಉದಾಹರಣೆಗಳಿದೆ. ನಾವು ಶರೀರ ಇದೆ, ಆತ್ಮನೂ ಗೊತ್ತಿದೆ, ಶರೀರನೂ ಗೊತ್ತಿದೆ. ಬಟ್ ಯಾವುದನ್ನ ಹೇಗೆ ಉಪಯೋಗಿಸ್ಕೋಬೇಕು? ಎರಡೇ ವಿಷಯ ಇರೋದಿಲ್ಲಿ. ಬಟ್ ನಮ್ಗೆ ಎನ್ಲೈಟನ್ಮೆಂಟ್ಗೆ ಈ ಶರೀರ ಮತ್ತು ಆತ್ಮಗಳನ್ನ ಹೇಗೆ ಉಪಯೋಗಿಸ್ಕೋಬೇಕು? ಇಲ್ಲಿ ಉಪಕಾರ ಮಾಡು, ಅಪಕಾರ ಮಾಡಬೇಡ. ನಾನು ದೇಹ ಅಲ್ಲ, ಆತ್ಮ. ದೇಹ ಅಲ್ಲ ಅಂತ ಗೊತ್ತು, ನಾನು ಆತ್ಮ ಅಂತ ಗೊತ್ತು. ಇವೆರಡೇ ವಿಷಯ ಇರೋದು ನಮ್ಮ ಎನ್ಲೈಟನ್ಮೆಂಟ್ಗೆ ನಾವು ತಿಳ್ಕೊಬೇಕಾಗಿರೋದು. ಆದ್ರೆ ಎಷ್ಟು ಜ್ಞಾನ ಬೇಕು? ಆತ್ಮದ ಪರವಾಗಿ ನಾವೇನ್ ಮಾಡಬೇಕು? ಎಚ್ಚರ ಸ್ಥಿತಿಯಲ್ಲಿ ಇರಬೇಕು. ದೇಹದ ಪರವಾಗಿ ಸಹಾಯವನ್ನ ಮಾಡಬೇಕು. ಇವೆಲ್ಲ ತಿಳ್ಕೋಬೇಕು. ಹಾಗೆ ಇಲ್ಲಿ ಹೇಗೆ ವೇದವ್ಯಾಸರು ಎರಡೇ ಪದಗಳನ್ನು ಹೇಳಿದ್ರು, ನಮಗೂ ಕೂಡ ಎರಡೇ ಪದ, ದೇಹ ಅಲ್ಲ ಆತ್ಮ. ಎನ್ಲೈಟನ್ಡ್ ಆಗೋಕೆ ಅದೊಂದೇ ಸಾಕು. ಸೊ ನಾವೆಷ್ಟು ಪರೋಪಕಾರ ಮಾಡ್ತೀವಿ ಅಷ್ಟು ಪುಣ್ಯ ಬರುತ್ತೆ. ನೀನ್ ಪರೋಪಕಾರ ಮಾಡ್ತಾ ಹೋಗು, ಪುಣ್ಯ ಸಿಗ್ತಾ ಹೋಗುತ್ತೆ. ಅಪಕಾರ ಮಾಡಬೇಡ, ಪಾಪ ಬರುತ್ತೆ, ಮಾಡಬೇಡ ಅದನ್ನ. ಹಾಗೆ ನಾವು ಈ ದೇಹ ಅಲ್ಲ ಅಂತ ಗೊತ್ತು, ಆತ್ಮ ಅಂತ ಗೊತ್ತು, ಆದ್ರೂ ದೇಹ ಪರವಾಗೇ ಇರ್ತೀವಿ. ಯಾವಾಗ್ಲೂ ಆತ್ಮದ ಸ್ಥಿತಿಯಲ್ಲಿ ಇರಲ್ಲ. ಯಾಕಂದ್ರೆ ಭ್ರಮೆ. ಸೊ ಈ ಒಂದು ಅಂಧಕಾರದಲ್ಲಿ ನಾವು ಬೀಳ್ತಾ ಇರ್ತೀವಿ. ಅದಕ್ಕಾಗಿ ಮತ್ತೆ ಮತ್ತೆ ನಾವೇನಾಗ್ತಾ ಇರ್ತೀವಿ? ಈ ದೇಹ ಅನ್ನೋ ಭ್ರಮೆಯಲ್ಲಿ ಬೀಳ್ತಾ ಇರ್ತೀವಿ. ಅದು ತಪ್ಪಾಗುತ್ತೆ. ಸೊ ಅದಕ್ಕೆ ಎಷ್ಟು ಸಾಧ್ಯನೋ ಅಷ್ಟು ನಾವೇನ್ ಮಾಡ್ಬೇಕು? ಸಹಾಯ ಮಾಡಬೇಕು. ಸಹಾಯ ಎಷ್ಟು ಬಗೆ ಇರುತ್ತೆ. ನಮಗ್ ಗೊತ್ತಿದೆ, ನಾನು ಹೇಳ್ದೆ, ತಬಲ ನುಡ್ಸೋರಾಗಿರ್ಬೋದು, ಸೊ ಬಟ್ಟೆ ತೊಳೆಯೋರಾಗಿರ್ಬೋದು, ಯಾವ ಸಹಾಯ, ಅಡಿಗೆ ಮಾಡೋದು, ಎಷ್ಟು ವಿಧವಾದಂತ ಸಹಾಯ ಇದೆ. ಸೊ ಯಾವ ರೀತಿಯಾದಂತಹ ಸಹಾಯವನ್ನಾದ್ರೂ ಮಾಡ್ಬೋದು. ಎಷ್ಟು ಕಡೆ ಸಹಾಯ ಬೇಕಿರುತ್ತೆ, ಅಲ್ಲಿ ಎಲ್ಲಿ ಆದ್ರೂ ಬೇಕಾದ್ರೂ ನಾವು ಹೋಗಿ ಸಹಾಯವನ್ನ ಮಾಡ್ಬೋದು. ಆದ್ರೆ ಎಲ್ಲಿ ನಮ್ಮ ಸಹಾಯದ ಅವಶ್ಯಕತೆ ಇರುತ್ತೆ ಅಲ್ಲಿ ಮಾತ್ರ ನಾವು ಸಹಾಯವನ್ನ ಮಾಡಬೇಕು. ಎಲ್ಲಿ ಯಾವಾಗ ಹೇಗೆ ಸಹಾಯ ಮಾಡಬೇಕು ಅಂತ ತಿಳಿದುಕೊಳ್ಳೋದೇ ವಿಶೇಷವಾದ ಜ್ಞಾನ. ಸುಮ್ಮನೆ ಇದೆ ಅಂತ ಹೇಳಿ ಮಾಡೋದಲ್ಲ. ಅಲ್ಲಿ ನಮ್ಮ ಅವಶ್ಯಕತೆ ಇದೆನಾ, ನಾನು ಅಲ್ಲೋಗಿ ಏನ್ ಸಹಾಯವನ್ನ ಮಾಡ್ಬೋದು, ಹೇಗೆ ಮಾಡ್ಬೋದು ಅಂತ ತಿಳ್ಕೊಂಡು ಹೋಗಿ ಮಾಡೋದೇ ವಿಶೇಷ ಜ್ಞಾನ. ಸೊ ಸುಮ್ಮನೆ ಇದ್ದು ಹೋಗಿ ಮಾಡೋದೇನಲ್ಲ. ಎಲ್ಲಾ ಕಡೆ ಸಹಾಯ ಇರುತ್ತೆ. ಬಟ್ ಅಲ್ಲಿ ಇವಾಗ ಅಡಿಗೆ ಮಾಡ್ತಾ ಇರ್ತಾರೆ,
ನಮ್ಗೆ ಅಡುಗೆ ಗೊತ್ತಿಲ್ಲ, ಅಲ್ಲಿ ಸಹಾಯ ಬೇಕು ಅಂದ ತಕ್ಷಣ ನಾವು ಹೋಗಿ ಮಾಡೋದಕ್ಕಾಗುತ್ತಾ? ಮಾಡ್ತೀನಿ ಅಂತ ಹೋಗ್ತಾರೆ, ಆದರೆ ಗೊತ್ತಿರಲ್ಲ, ಅಲ್ಲೇನಾಗುತ್ತೆ? ತಪ್ಪುಗಳಾಗತ್ತೆ. ಸೊ ಹಾಗೆ ಗೊತ್ತಿಲ್ಲದೆ ಇರ್ತಕ್ಕಂಥ ಕೆಲಸಗಳಿಗೆ ಸಹಾಯವನ್ನು ಮಾಡಬಾರ್ದು. ನಮ್ಮ ಅವಶ್ಯಕತೆ ಎಲ್ಲಿದೆ ಆ ಅವಶ್ಯಕತೆ ತಕ್ಕಂತೆ ನಾವು ಸಹಾಯ ಮಾಡಬೇಕು. ಅದು ವಿಶೇಷವಾದಂಥ ಜ್ಞಾನ. ಸೊ ನಮಗೆ ಸಹಾಯ ಮಾಡುವವರು ಇದ್ದೇ ಇರ್ತಾರೆ, ನಾವು ಸಹಾಯ ಮಾಡಲೇಬೇಕು. ಆ ಸಹಾಯ ಅನ್ನೋದೇ ಎನ್ಲೈಟನ್ಮೆಂಟ್. ನಾವು ಇನ್ನೊಬ್ಬರಿಗೆ ಸಹಾಯ ಮಾಡ್ತೀವಿ, ನಾವು ಬೇರೆಯವರಿಂದ ಸಹಾಯವನ್ನು ಪಡಿತೀವಿ. ಅದೇ ಎನ್ಲೈಟನ್ಮೆಂಟ್. ಸೊ ಇದಕ್ಕೆ ತುಂಬ ಉದಾಹರಣೆಗಳಿದೆ. ಸೊ ಹೆಣ್ಣು ಅಂದರೆ ಏನು? ಒಂದು ಜನ್ಮವನ್ನು ನೀಡ್ತಾಳೆ, ಅದು ಗಂಡಿನಿಂದ ಸಾಧ್ಯವಿಲ್ಲ. ಅಂದರೆ ಹೇಗೆ ಆ ಒಂದು ಸಹಾಯ ಅನ್ನೋದು ಹೇಗೆ ಎಲ್ಲ ವಿಧ ವಿಧವಾಗಿ ಹೇಳಿದೆ ನಾನು, ಅದು ಹೆಣ್ಣಿಗೆ ಮಾತ್ರ ಸಾಧ್ಯ ಆ ಸಹಾಯ ಮಾಡೋದಕ್ಕೆ. ಹೀಗೆ ನಮ್ಮ ಸಹಾಯ ಎಲ್ಲಿದೆ ಅಲ್ಲಿ ಮಾತ್ರ. ಸೊ ಈ ಶರೀರದ ಒಳಗಡೆ ಆತ್ಮ ಬಂದು ಸೇರ್ಲೇಬೇಕು, ಇಲ್ವಾದ್ರೆ ಈ ಶರೀರ ಎಲ್ಲಿ ಸೇರುತ್ತೆ? ಈ ಶರೀರದ ಒಳಗಡೆ ಆತ್ಮ ಸೇರ್ಲೇಬೇಕು. ಆತ್ಮ ಇಲ್ದಿದ್ರೆ ಈ ಶರೀರ ಏನಿರುತ್ತೆ ಅವಾಗ? ವ್ಯರ್ಥ. ಹಾಗೆ ಆತ್ಮಕ್ಕೆ ಶರೀರ ಬೇಕು, ಆತ್ಮಕ್ಕೆ ಈ ಶರೀರ ಬೇಕು. ಸೊ ಈ ಶರೀರ ಇಲ್ಲದೆ ಇದ್ರೆ ಆತ್ಮ ಇಲ್ಲ. ಸೊ ಶರೀರ ಇದ್ದು ಆತ್ಮ ಇಲ್ಲದೆ ಇದ್ರೂ ವ್ಯರ್ಥ, ಆತ್ಮ ಇದ್ದು ಶರೀರ ಇಲ್ಲದೆ ಇದ್ರೂ ವ್ಯರ್ಥ. ಹಾಗೆ ಯಾವ ಸ್ಥಿತಿಯಲ್ಲಿ ಯಾವ ಸಹಾಯ ಬೇಕು ಅದನ್ನ ನಾವು ಮಾಡ್ಕೋಬೇಕು ನೋಡಿ. ಸೊ ಇಲ್ಲಿ ಹೆಣ್ಣು ಒಂದು ಜನ್ಮ ನೀಡುವುದು, ಬೆಳೆಸುವುದು ಎಷ್ಟು ದೊಡ್ಡ ಸಹಾಯ ಈ ಪ್ರಕೃತಿ ಮಾತೆಗೆ. ಅದು ದೊಡ್ಡ ಸಹಾಯ ಪ್ರಕೃತಿಯಲ್ಲಿ. ಸೊ ಹೇಳ್ತಾರೆ ಹೆಣ್ಣು ಜನನ ನೀಡೋದು ಸುಲಭ ಅಂತ, ಬಟ್ ಅದು ದೊಡ್ಡ ಸಹಾಯ, ಪ್ರಕೃತಿ ಮಾತೆಯ ದೊಡ್ಡ ಒಂದು ಸೃಷ್ಟಿಗೆ ಒಂದು ದೊಡ್ಡ ಸಹಾಯ ಅದು. ಸೊ ಅದಕ್ಕೆ ಹೇಳೋದು, ಎಲ್ಲೋ ಹೋಗಿ ಕೂತ್ಕೊಂಡು ನಾನು ಒಂದು ವೃಕ್ಷದ ಕೆಳಗಡೆ ಹೋಗಿ ಕೂತ್ಕೊಂಡು ಧ್ಯಾನ ಮಾಡಿದೆ, ನನ್ನ 3ನೇ ಕಣ್ಣು ಉತ್ತೇಜನ ಆಯಿತು ಅಲ್ಲ. ಅದು ನಮ್ಮ ಸಹಾಯ ಎಲ್ಲೆಲ್ಲಿದೆ ಕರೆಕ್ಟು, ಬಟ್ ಎಲ್ಲೋ ಹೋಗಿ ಕೂತ್ಕೊಳ್ಳೋದಲ್ಲ, ಇದ್ದ ಜಾಗದಲ್ಲೇ ನಾವು ಸಾಧನೆಯನ್ನ ಮಾಡ್ತಾ ಒಬ್ಬರಿಗೆ ಸಹಾಯವನ್ನ ಮಾಡ್ತಾ ಇರೋದೇ ಎನ್ಲೈಟನ್ಮೆಂಟ್. ಎಲ್ಲೋ ಕೂತ್ಕೊಂಡು ಧ್ಯಾನ ಮಾಡಿ ನನಗೆ 3ನೇ ಕಣ್ಣು ಓಪನ್ ಆಯಿತು, ನಾನು ಎನ್ಲೈಟನ್ ಆಗುತ್ತೆ ಅಂದರೆ ಅಲ್ಲ ಅದು. ಸೊ ಎಲ್ಲದರ ಮಧ್ಯೆ ಇದ್ದು ನಾವು ಸಾಧನೆ ಮಾಡುತ್ತಾ ಒಬ್ಬರಿಗೆ ಸಹಾಯವನ್ನ ಮಾಡ್ತಾ ಇರೋದೇ ಎನ್ಲೈಟನ್ಮೆಂಟ್. ಸೊ ಅದಕ್ಕೆ ಹೇಳೋದು ಪರೋಪಕಾರಂ ಇದಂ ಶರೀರಂ. ನೀನು ನಿನ್ನ ಧರ್ಮವನ್ನ ಪಾಲಿಸ್ಬೇಕು, ಪಾಲಿಸುತ್ತಾ ಸಹಾಯ ಮಾಡಬೇಕು. ಸೊ ನೀನು ನಿನ್ನ ಧರ್ಮವನ್ನ ಬಿಡಬಾರ್ದು. ನೀನು ಅರ್ಹತೆ ಇಲ್ಲದವನಿಗೆ ಸಹಾಯ ಮಾಡಬಾರ್ದು. ನಿನ್ನ ಸಹಾಯ ಎಲ್ಲಿದೆ ಅಲ್ಲಿ ಮಾತ್ರ ಸಹಾಯ ಮಾಡಬೇಕು. ಎಷ್ಟು ಮಾಡಲು ಯೋಗ್ಯರೋ ಅಷ್ಟೇ ಮಾಡಬೇಕು. ಅವರಿಗೆ ಎಷ್ಟು ಯೋಗ್ಯತೆ ನನ್ನ ಸಹಾಯ ಮಾಡೋಷ್ಟು ಪಡೆಯುವಂತ ಯೋಗ್ಯತೆ ಇದೆ ಅಷ್ಟೇ ಸಹಾಯ ಮಾಡಬೇಕು. ಸೊ ಇಲ್ಲಿ ನಾವು ಇವಾಗ ಉದಾಹರಣೆ, ನನ್ನ ಹತ್ರ 100 ರೂಪಾಯಿ ಇದೆ, ನನಗೇನೋ ಒಂದು ಖರ್ಚಿರುತ್ತೆ, ಯಾರೋ ಒಬ್ರು ತುಂಬಾ ಕಷ್ಟದಿಂದ ಬರ್ತಾರೆ, ನನ್ನ ಹತ್ರ 100 ರೂಪಾಯಿ ಇದೆ, ಅವ್ರ ಕಷ್ಟ ಇದೆ ಅಂತ ಹೇಳಿ ನಾನು ಅವ್ರಿಗೇನೋ ಕಷ್ಟ ಇದೆ, ಮಾಡೇ ಇಲ್ಲ ಊಟ ಒಂದು ವಾರದಿಂದ ಅಂತ ಸಹಾಯ ಕೇಳ್ಕೊಂಡು ಬರ್ತಾರೆ. ಬಟ್ ಅವ್ರು ಎಷ್ಟು ನಿಜನೋ ಸತ್ಯನೋ ಗೊತ್ತಿಲ್ಲ, ಬಂದಿರ್ತಾರೆ. ನಾನು ಅವ್ರಿಗೆ ಪಾಪ ಬಂದಿದಾರಲ್ಲ ಅಂತ ಹೇಳ್ಬಿಟ್ಟು 100 ರೂಪಾಯಿ ಇದೆ ಅಲ್ಲ ಬಿಡು ಅಂತ ಹೇಳಿ, ನನಗೂ ತುಂಬಾ ವ್ಯಾಲ್ಯೂ ಇರುತ್ತೆ ಆ 100 ರೂಪಾಯಿ. ಕೇಳ್ಕೊ ಬಂದಿದಾರಲ್ಲ ಅಂತ ಹೇಳಿ ನಾನು ಅವ್ರಿಗೆ ಒಂದು ಊಟ ಮಾಡಿಸಿ ಏನನ್ನೋ ಕೊಡ್ಸ್ಬಿಟ್ಟು ಒಂದು 60 ರೂಪಾಯಿ ಖರ್ಚು ಮಾಡಿ ಕಳಿಸ್ಬಿಟ್ಟು ಬಂದು ಯೋಚನೆ ಮಾಡಿದಾಗ, ಸೊ ಹೋಗಿ ನೋಡಿದಾಗ ಆ ವ್ಯಕ್ತಿ ಊಟ ಮಾಡಲ್ಲ,
ಸೊ ನನಗೆ ಕಟ್ಸ್ಕೊಡಿ ಅಂತ ಹೇಳ್ತಾನೆ, ಕಷ್ಟ ಇದೆ ಅಂತ ಕೊಟ್ಟು ಕಳಿಸ್ತೀನಿ. ಆ ವ್ಯಕ್ತಿ ತಗೊಂಡು ಹೋದ್ಮೇಲೆ ನನಗೆ ಇಲ್ಲಿ ಮಿಕ್ಕೋದು ₹40. ₹40 ನನಗೂ ಏನೋ ಹೇಳಿದ್ನಲ್ಲ, ಆ ಸಹಾಯ ಬೇಕಾಗಿರುತ್ತೆ. ಮಾಡ್ಕೊಳಕ್ ಆಗದೆ ನಾನು ಏನ್ ಮಾಡ್ತೀನಿ, ತೊಂದರೆ ಅನುಭವಿಸ್ತೀನಿ. ಆದ್ರೆ ಅಲ್ಲಿ ಆ ವ್ಯಕ್ತಿ ಅದನ್ನ ಸರಿಯಾಗಿ ತಿಂದು ಅದಕ್ಕೆ ಯೋಗ್ಯರಾಗಿದ್ರೆ ಓಕೆ. ಬಟ್ ಆ ವ್ಯಕ್ತಿ ನಾನು ಕೊಡ್ಸಿರುವ ಆಹಾರ ತಿನ್ನದೆ ಅರ್ಧಂಬರ್ಧ ತಿಂದು ಸರಿಯಾಗಿಲ್ಲ ಅಂತ ಎಸ್ತಿದ್ರೆ ನಾನು ಮಾಡಿರುವಂತ ಸಹಾಯ ವ್ಯರ್ಥ. ಅದು ಮಾಡದೇ ಇರಬೇಕಾಗಿತ್ತು. ಆದ್ರೆ ನಾನು ನೋಡ್ಕೊಂಡಿರಲಿಲ್ಲ, ಮಾಡಿರ್ತೀನಿ. ಅದು ಅರ್ಹತೆ ಅಲ್ಲ ಅದು. ಹಾಗೆ ಅರ್ಹತೆ ಇಲ್ಲದೆ ಇರ್ತಕ್ಕಂಥ ಸಹಾಯ ಕೂಡ ವ್ಯರ್ಥನೇ ಇಲ್ಲಿ. ಸೊ ಪ್ರತಿಯೊಂದನ್ನು ನಾವು ಅರ್ಹತೆ ಇಲ್ಲ, ಅವನಿಗೆ ಬೇಕಿರಲ್ಲ. ಯಾಕೆ ಎಸಿತಿದ್ದಾನೆ? ಅವನಲ್ಲಿರುವಂತ ಅಹಂಕಾರ. ಅಂಥವರಿಗೆ ನಾವು ಮಾಡುವ ಸಹಾಯ ಅವಶ್ಯಕತೆನೇ ಇಲ್ಲ. ಸಹಾಯ ಅನ್ನೋದು ಅದಕ್ಕೆ ಹೇಳ್ತಾರೆ, ಎಲ್ಲಿ ಯಾವಾಗ ಹೇಗೆ ಅವಶ್ಯಕತೆ ಇದೆ ಅಲ್ಲಿ ತಿಳಿದುಕೊಂಡು ಮಾಡುವಂಥದ್ದೇ ವಿಶೇಷ ಜ್ಞಾನ. ನಾನಲ್ಲಿ ಅವನಿಗೆ ಸಹಾಯ ಮಾಡಿದ್ದೀನಿ ಅಂದ್ರೆ ನನಗೆ ಜ್ಞಾನ ಇಲ್ಲ ಅಂತ ಅರ್ಥ. ಅದನ್ನ ನಾವು ತಿಳ್ಕೋಬೇಕು. ಅದೇ ಅವನು ಅದನ್ನ ಅವನ ಅದ್ಭುತವಾಗಿ ಆನಂದದಿಂದ ಆಹಾರವನ್ನೆಲ್ಲ ತಿಂದು ತೃಪ್ತಿಯಾಗಿ, ಸೊ ಆವಾಗ ನನಗೆ ಏನಾಗುತ್ತೆ, ತಿಂದು ಖುಷಿ ಪಟ್ರೆ ನನಗೇನಾಗುತ್ತೆ, ನಾನು ಮಾಡಿರುವಂತಹ ಸಹಾಯ ಕರೆಕ್ಟ್. ಅವನು ಎಷ್ಟೋ ದಿನದಿಂದ ಅಶ್ವಿನಿಂದಿದ್ದ, ಕೊಟ್ಟಿದ್ದೀನಿ, ತಿಂದಿದ್ದಾನೆ, ಓಕೆ, ನನಗೆ ತೊಂದರೆ ಆದ್ರೂ ಪರವಾಗಿಲ್ಲ, ತೊಂದರೆ ನನ್ನದು ನೆಕ್ಸ್ಟ್ ಆದ್ರೂ ಪರವಾಗಿಲ್ಲ, ಅದು ಓಕೆ ಸಹಾಯ. ಅದು ನನಗೆ ಆಗ ಜ್ಞಾನ ಇದೆ ಅಂತ ಅರ್ಥ. ಅವನ ಹಸಿವನ್ನ ನಾನು ತಿಳ್ಕೊಂಡು ಮಾಡುವಂತಹ ಸಹಾಯ. ಓಕೆ, ಅವನಿಗೆ ಹಸಿವಿದೆ, ನೀಡಿದೆ ಅಂತ ನಾನು ತಿಳ್ಕೊಂತೀನಿ, ಹಾಗೆ ಮಾಡ್ತೀನಿ ಸಹಾಯ. ಅದು ಆವಾಗ ಅಲ್ಲಿ ಸಹಾಯ ಮಾಡಿರೋದು ನಿಮ್ಮಲ್ಲಿ ವಿಶೇಷವಾದ ಜ್ಞಾನದಿಂದ ನೀವು ಮಾಡಿದೀರಾ ಅಂತ ಅರ್ಥ. ಅದಕ್ಕೆ ನಾವು ಯಾವಾಗ್ಲೂ ಸಹಾಯ, ಅದಕ್ಕೆ ಪರೋಪಕಾರ ಮಿದಂ ಶರೀರಂ ಅಂತ ಹೇಳುದು. ನಾವ್ ಎಷ್ಟು ದಿನದಿಂದ ಬರೀ ಆತ್ಮ 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 ಅಂತ ತಿಳ್ಕೊಂತ ಬರ್ತಿದ್ವಿ. ಈ ಸ್ಪಿರಿಚುವಾಲಿಟಿಲಿ ದೇಹ, ಆತ್ಮ ಎಷ್ಟು ಮುಖ್ಯನೋ ದೇಹ ಕೂಡ ಮುಖ್ಯನೇ. ದೇಹ ಏತಕ್ಕಾಗೈತೆ? ದೇಹ ಇರ್ಬೇಕು ಅಂದ್ರೆ ಒಳಗಡೆ ಆತ್ಮ ಇರ್ಬೇಕು. ಆತ್ಮ ಬೇಕು ಅಂದ್ರೆ ಈ ದೇಹ ಇರ್ಲೇಬೇಕು. ನಾವ್ ಆತ್ಮ ಅಂತ ತಿಳ್ಕೋಬೇಕು ಅಂದ್ರೆ ಏನಿರ್ಬೇಕು? ಈ ದೇಹ ಇರ್ಬೇಕು. ದೇಹ ಏತಕ್ಕಾಗಿದೆ ಹಾಗಾದ್ರೆ? ಪರೋಪಕಾರಂ ಇದಂ ಶರೀರಂ. ಈ ದೇಹ ಇರೋದು ಸಹಾಯ ಮಾಡೋದಕ್ಕಾಗಿ, ವಿಶೇಷವಾದಂಥ ಜ್ಞಾನವನ್ನ ಪಡೆಯೋದಕ್ಕಾಗಿ. ಆಗ ಮಾತ್ರ ಎನ್ಲೈಟನ್ಮೆಂಟ್ ಆಗುತ್ತೆ. ಈಗ ಒಬ್ರು ಧ್ಯಾನಕ್ಕೆ ಕುಳಿತುಕೊಳ್ತಾರೆ, ಸರಿ, ಒಬ್ರು ಧ್ಯಾನವನ್ನ ಹೇಳ್ಕೊಡ್ತಾ ಇರ್ತಾರೆ, ಒಬ್ರು ಅಡ್ಗೆ ಮಾಡ್ತಾ ಇರ್ತಾರೆ. ಇಲ್ಲಿ ಧ್ಯಾನ ಹೇಳ್ಕೊಡೋದು ದೊಡ್ಡದ, ಅಡ್ಗೆ ಮಾಡೋದು ದೊಡ್ಡದ? ಸೊ ನಾವೆಲ್ಲರೂ ಇವಾಗ ಯಾರು ಆತ್ಮ ಅನ್ಕೊಂತಿದೀವಿ, ಬರೀ ಆತ್ಮ ಅಂತ ತಿಳ್ಕೊಂಡ್ರೆ ಏನಂತೀವಿ? ಧ್ಯಾನ ಹೇಳ್ಕೊಡೋದೇ ದೊಡ್ಡದು ಅಂತೀವಿ. ತಪ್ಪು. ಎರಡೂ ಸಮಾನ ಇಲ್ಲಿ. ಧ್ಯಾನ ಹೇಳ್ಕೊಡೋದು ಹೇಗೆ ಮುಖ್ಯನೋ ಅಡ್ಗೆ ಮಾಡೋದು ಕೂಡ ಅಷ್ಟೇ ಮುಖ್ಯ. ಇಲ್ಲಿ ಸಹಾಯ ಮಾಡ್ತಾ ಇದೀವಿ, ಇಲ್ಲಿ ಅದು ಆತ್ಮದ ಪರವಾಗಿ, ಆದ್ರೆ ಇದು ದೇಹದ ಪರವಾಗಿ. ಅದಕ್ಕೆ ಎರಡೂ ಕೂಡ ಮುಖ್ಯ ಆಗುತ್ತೆ ಮಾಸ್ಟರ್ಸ್. ಸೊ ಇದು ಶರೀರ ಇರೋದು ನಮಗೆ ಸಹಾಯವನ್ನ ಮಾಡೋದಕ್ಕೆ. ಸೊ ನಾವೆಲ್ಲರೂ ಆದಷ್ಟು ಸಹಾಯವನ್ನ ಮಾಡಬೇಕು. ಬಟ್ ಸಹಾಯವನ್ನು ಎಲ್ಲಿ ಅವಶ್ಯಕತೆ ಇದೆ ಅಲ್ಲಿ ಮಾತ್ರ ನಮ್ಮ ಸಹಾಯವನ್ನ ಮಾಡಬೇಕು. ನಾವು ಕೂಡ ಆ ಸಹಾಯವನ್ನ ಪಡಿಬೇಕು. ಎಲ್ಲೆಲ್ಲಿ ಅವಶ್ಯಕತೆ ಇದೆ ನಾವು ಕೂಡ ಅಲ್ಲಿ ಏನ್ ಮಾಡಬೇಕು ಅಂದ್ರೆ ಸಹಾಯವನ್ನ ಪಡಿಬೇಕು. ಸೊ ಥ್ಯಾಂಕ್ ಯು ಮಾಸ್ಟರ್ಸ್, ಥ್ಯಾಂಕ್ ಯು ವೆರಿ ಮಚ್.